ಸ್ನೇಹಿತರೆ, ಸುನಿ ಇನ್ಫೋಮೈಟ್ ಚಾನೆಲ್ಗೆ ಸುಸ್ವಾಗತ. ದೇವರು ನಿಜವಾಗಿಯೂ ಇದ್ದಾನ? ಇದ್ದರೆ ನಮಗೇಕೆ ಕಾಣಿಸುವುದಿಲ್ಲ? ಒಳ್ಳೆಯವರಿಗೆ ಏಕೆ ಕಷ್ಟ ಬರುತ್ತದೆ? ತಪ್ಪು ಮಾಡಿದರೆ ದೇವರು ಶಿಕ್ಷಿಸುತ್ತಾನ, ಅಥವಾ ನಮ್ಮ ಕರ್ಮವೇ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆಯಾ? ಈ ಪ್ರಶ್ನೆಗಳ ಉತ್ತರ ತಿಳಿದರೆ ದೇವರ ಬಗ್ಗೆ ನಿಮಗೆ ಸಂಪೂರ್ಣ ದೃಷ್ಟಿಯೇ ಬದಲಾಗುತ್ತದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ಸ್ಟೋರಿಯನ್ನ ಮುಂದುವರಿಸೋಣ. ಒಮ್ಮೆ ಒಬ್ಬ ವೃದ್ಧ ಋಷಿಯ ಬಳಿಗೆ ಒಬ್ಬ ಯುವಕ ಬರ್ತಾನೆ. ಅವನ ಬಳಿ ಹಣ ಇತ್ತು, ಹೆಸರಿತ್ತು, ಗೌರವವೂ ಸಹ ಇತ್ತು. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಶಾಂತಿ ಇರಲಿಲ್ಲ. ನಂತರ ಯುವಕ ಋಷಿಗಳನ್ನ ಅಪಾರವಾದಂತಹ ದುಃಖದಿಂದ ಕೇಳ್ತಾನೆ, ಗುರುಗಳೇ, ನಾನು ಎಲ್ಲವನ್ನೂ ಪಡೆದಿದ್ದೇನೆ, ಆದರೆ ಸಂತೋಷ ಮಾತ್ರ ಸಿಗುತ್ತಿಲ್ಲ ಅಂತ ಹೇಳಿ ಋಷಿಗಳನ್ನ ಕೇಳ್ತಾನೆ. ಋಷಿ ಅವನಿಗೆ ಒಂದು ಸಣ್ಣ ದೀಪವನ್ನು ಕೊಟ್ಟು ಹೇಳ್ತಾರೆ, ಈ ದೀಪವನ್ನು ಹಿಡಿದು ಇಡೀ ಆಶ್ರಮ ಸುತ್ತಿಕೊಂಡು ಬಾ, ಆದ್ರೆ ಒಂದೇ ಒಂದು ಷರತ್ತು, ಈ ದೀಪದ ಜ್ವಾಲೆ ಆರಬಾರದು ಅಂತ ಹೇಳಿ ಕಳಿಸ್ತಾರೆ. ಯುವಕ ತುಂಬಾ ಜಾಗ್ರತೆಯಿಂದ ಆಶ್ರಮವನ್ನು ಸುತ್ತಿಕೊಂಡು ಬರ್ತಾನೆ. ನಂತರ ಋಷಿಗಳು ಕೇಳ್ತಾರೆ, ಆಶ್ರಮದಲ್ಲಿ ಹೂಗಳು ಅರಳಿದ್ದವು ನೋಡಿದ್ಯಾ ಅಂತ ಹೇಳಿ ಆ ಯುವಕನನ್ನ ಕೇಳ್ತಾರೆ. ಅದಕ್ಕೆ ಆ ಯುವಕನ ಉತ್ತರ, ಇಲ್ಲ ಗುರುಗಳೇ ಅಂತ ಹೇಳಿ ಹೇಳ್ತಾನೆ. ನಂತರ ಸುಂದರವಾದ ಕೆರೆ ಇತ್ತು ನೋಡಿದ್ಯಾ ಅಂತ ಹೇಳಿ ಕೇಳ್ತಾರೆ. ಪುನಃ ಕೂಡ ಇಲ್ಲ ಗುರುಗಳೇ ಅಂತ ಹೇಳಿ ಹೇಳ್ತಾನೆ. ಕೊನೆಯದಾಗಿ ಪಕ್ಷಿಗಳ ಹಾಡು ಕೇಳಿದ್ಯಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೂ ಸಹ ಆ ಯುವಕ, ಇಲ್ಲ ಗುರುಗಳೇ, ನನ್ನ ಗಮನವೆಲ್ಲ ದೀಪದ ಮೇಲೆಯೇ ಇತ್ತು ಅಂತ ಹೇಳಿ ಗುರುಗಳಿಗೆ ಹೇಳ್ತಾನೆ. ನಂತರ ಋಷಿಗಳು ಮುಗುಳ್ನಗ್ತಾರೆ. ಅದೇ ಜೀವನದ ರಹಸ್ಯ. ಮನುಷ್ಯನು ಹಣದ ಹಿಂದೆ ಓಡುತ್ತಾನೆ, ಹೆಸರಿನ ಹಿಂದೆ ಓಡುತ್ತಾನೆ, ಹಾಗೆ ಅಧಿಕಾರದ ಹಿಂದೆಯೂ ಸಹ ಓಡುತ್ತಾನೆ. ಆದರೆ ಜೀವನದ ನಿಜವಾದ ಸೌಂದರ್ಯವನ್ನು ಮರೆತು ಬಿಡುತ್ತಾನೆ ಅಂತ ಹೇಳಿ ಋಷಿಗಳು ಆ ಯುವಕನಿಗೆ ಹೇಳ್ತಾರೆ. ನಿನಗೆ 5 ಸತ್ಯಗಳನ್ನ ಹೇಳ್ತೀನಿ, ತಿಳಿದುಕೋ. ಈ ಸತ್ಯವನ್ನು ತಿಳಿದ ನಂತರ ನಿನ್ನ ಜೀವನವೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ ಅಂತ ಹೇಳಿ ಆ ಯುವಕನಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಮೊದಲನೆಯ ಮಹಾಸತ್ಯ, ನೀನು ಖಾಲಿ ಕೈಯಲ್ಲಿ ಬಂದೆ, ಖಾಲಿ ಕೈಯಲ್ಲಿ ಹೋಗುವೆ. ಹುಟ್ಟುವಾಗ ಏನನ್ನು ತಂದಿಲ್ಲ, ಸಾಯುವಾಗಲೂ ಸಹ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಹಾಗಿದ್ದರೆ ಅಹಂಕಾರ ಏಕೆ ಪಡುತ್ತೀಯಾ ಅಂತ ಹೇಳಿ ಆ ಯುವಕನಿಗೆ ಹೇಳ್ತಾರೆ. ಎರಡನೆಯ ಮಹಾಸತ್ಯ, ನಿನ್ನ ನಿಜವಾದ ಸಂಪತ್ತು ಹಣವಲ್ಲ, ನಿನ್ನ ಕರ್ಮ. ಮನೆ ಇಲ್ಲೇ ಉಳಿಯುತ್ತದೆ, ಹಣ ಇಲ್ಲೇ ಉಳಿಯುತ್ತದೆ, ಹೆಸರು ಸಹ ಒಂದು ದಿನ ಮರೆಯಾಗಿ ಹೋಗುತ್ತದೆ. ಆದರೆ ನೀನು ಮಾಡಿದಂತಹ ಒಳ್ಳೆಯ ಕರ್ಮ ಮಾತ್ರ ನಿನ್ನ ಆತ್ಮದೊಂದಿಗೆ ಸಾಗುತ್ತದೆ. ಮೂರನೆಯ ಮಹಾಸತ್ಯ, ದೇವರು ದೂರದಲ್ಲಿಲ್ಲ. ನೀನು ಹಸಿದವನಿಗೆ ಅನ್ನ ಕೊಟ್ಟಾಗ, ಹಾಗೆ ಕ್ಷಮಿಸಿದಾಗ, ಸತ್ಯಕ್ಕಾಗಿ ನಿಂತಾಗ, ತಂದೆ ತಾಯಿಯನ್ನು ಗೌರವಿಸಿದಾಗ ಅಲ್ಲಿಯೇ ದೇವರು ನಗುತ್ತಾ ಇರ್ತಾನೆ. ನಾಲ್ಕನೆಯ ಮಹಾಸತ್ಯ, ಭಯದಿಂದಲ್ಲ, ಪ್ರೀತಿಯಿಂದ ದೇವರನ್ನು ಆರಾಧಿಸುವುದು. ದೇವರು ಶಿಕ್ಷೆ ಕೊಡಲು ಕಾಯುತ್ತಿರುವಂತಹ ವ್ಯಕ್ತಿಯಲ್ಲ, ಅವನು ದಾರಿ ತೋರಿಸುವ ತಂದೆ, ತಪ್ಪಾದಾಗ ಎಬ್ಬಿಸುವ ಗುರು, ಕತ್ತಲಲ್ಲಿ ಬೆಳಕಾಗುವ ಸ್ನೇಹಿತ. ಐದನೆಯ ಮತ್ತು ಕೊನೆಯ ಮಹಾಸತ್ಯ, ನಿನ್ನನ್ನೇ ನೀನು ಅರಿತುಕೋ. ನೀನು ಈ ದೇಹವಲ್ಲ, ನೀನು ಈ ಹೆಸರಲ್ಲ, ನೀನು ಈ ಹುದ್ದೆಯಲ್ಲ, ನೀನು ಪರಮಾತ್ಮನ ಒಂದು ಕಿರಣ. ಅದನ್ನೇ ಉಪನಿಷತ್ತುಗಳು ಹೇಳುತ್ತವೆ, ತತ್ವಂ ಅಸಿ, ಈ ಪರಮ ಸತ್ಯವೇ ನೀನು. ಸ್ನೇಹಿತರೆ, ಈ ಸನಾತನ ಧರ್ಮದ ಸಾರ ಕೇವಲ ಪೂಜೆ ಮಾಡುವುದಲ್ಲ, ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ, ಒಳ್ಳೆಯ ಮನುಷ್ಯನಾಗಿ ಬದುಕುವುದೇ ನಿಜವಾದ ಪೂಜೆ. ಯಾರಿಗೂ ಅನ್ಯಾಯ ಮಾಡಬೇಡಿ, ಯಾರ ಹೃದಯವನ್ನು ನೋಯಿಸಬೇಡಿ, ಸತ್ಯದಿಂದ ಬದುಕಿ, ಧರ್ಮವನ್ನು ಕಾಪಾಡಿ, ಪ್ರೀತಿಯನ್ನು ಹಂಚಿ, ಆಗ ದೇವರನ್ನು ಹುಡುಕಬೇಕಾಗುವುದಿಲ್ಲ. ದೇವರೇ ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತಾನೆ. ಈ ವಿಡಿಯೋ ಶುರು ಮಾಡುವಾಗ ನಾವು ಒಂದು ಪ್ರಶ್ನೆಯನ್ನು ಆರಂಭಿಸಿದೆವು, ದೇವರು ಯಾರು? ಈಗ ಅದರ ಉತ್ತರ ನಿಮ್ಮ ಕೈಯಲ್ಲಿದೆ. ದೇವರು ದೂರದ ಆಕಾಶದಲ್ಲಿಲ್ಲ. ನೀವು ಸತ್ಯದಿಂದ ಬದುಕುವ ಪ್ರತಿ ಕ್ಷಣದಲ್ಲೂ, ನೀವು ಪ್ರೀತಿಯಿಂದ ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ, ನೀವು ಉಸಿರಾಡುವ ಪ್ರತಿಯೊಂದು ಉಸಿರಿನಲ್ಲೂ ದೇವರು ಇದ್ದಾನೆ. ಇದೇ ಸನಾತನ ಧರ್ಮದ ಶಾಶ್ವತ ಸಂದೇಶ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಇದೇ ಥರ ವಿಡಿಯೋಸ್ಗಾಗಿ ನನ್ನ ಅಕೌಂಟ್ ಆದ ಸುನಿ ಇನ್ಫೋಬೈಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.